ಇಂಡಿಯಾ ನ್ಯೂಸ್ನಲ್ಲಿ ಫಸ್ಟ್ ದೆಹಲಿಯಲ್ಲಿ ನಡೆದಂತಹ ಸುದ್ದಿ ಮುಂದೆ ಇಡ್ತಾ ಇದ್ದೀವಿ. ರಫೇಲ್ ಯುದ್ಧ ವಿಮಾನ ಒಪ್ಪಂದವನ್ನ ಮೋದಿ ವಿರುದ್ಧದ ಅಸ್ತ್ರ ಮಾಡಿಕೊಂಡಿದ್ರು ರಾಹುಲ್ ಗಾಂಧಿ. ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಸೀನ್ ಪೂರ್ತಿ ಉಲ್ಟಾ. ರಫೇಲ್ ವಿಚಾರದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಈಗ ಹಂಗಾಮ ಮಾಡಿದೆ. ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ದೆಹಲಿಯ ಕಾಂಗ್ರೆಸ್ ಮುಖ್ಯ ಕಚೇರಿಯ ಎದುರು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಧರಣಿ ಮಾಡಿದ್ರು. ದೆಹಲಿ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ನಡೀತು. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳದು. ಪ್ರಧಾನಿ ಮೋದಿ ಹತ್ರ ರಾಹುಲ್ ಗಾಂಧಿ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯಿಸಿದ್ರು. ಪ್ರತಿಭಟನೆ ನಿಯಂತ್ರಿಸೋದಕ್ಕೆ ಪೊಲೀಸರಂತೂ ತುಂಬಾನೇ ಹರಸಾಹಸ ಪಟ್ಟರು. ರಫೇಲ್ ಡೀಲ್ನ ಬಗ್ಗೆ ಸಿಬಿಐ ತನಿಖೆ ಅಗತ್ಯವಿಲ್ಲ ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತು. ಜೊತೆಗೆ ಚೌಕಿದಾರ್ ಚೋರ್ ಹೇ ಎಂಬ ಹೇಳಿಕೆಯನ್ನೇ ನ್ಯಾಯಾಲಯದ ಹೆಸರನ್ನ ತಳುಕು ಹಾಕಿದ್ದಕ್ಕೆ ರಾಹುಲ್ಗೆ ಕೋರ್ಟ್ ವಾರ್ನಿಂಗ್ ಕೂಡ ಈ ಮೂಲಕ ಚಾಟಿ ಬೀಸಿದ್ರು. मनोज तिवारी जी भी आए हुए हैं हमारे बीच में सब लोग आगे बढ़ेंगे. जब तक ये अगला बैरिकेड नहीं टूट जाता हम लोग वाटर कैनन की भी चिंता नहीं करेंगे. जितने साथी है सब लोग आगे बढ़ेंगे. सर युवा मोर्चा गली गली में ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರದಲ್ಲಿ ಕೇರಳದ ಎಡರಂಗ ಈಗ ಯೂ ಟರ್ನ್ ಹೊಡೆದಿದೆ. ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಮಹಿಳೆಯರ ಪ್ರವೇಶಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಪಿಣರಾಯಿ ವಿಜಯನ್ ಸರ್ಕಾರ ದೇಗುಲ ಪ್ರವೇಶ ಮಾಡುವ ಮಹಿಳೆಯರಿಗೆ ರಕ್ಷಣೆ ಕೊಟ್ಟಿತ್ತು. ಇದೀಗ ಯೂ ಟರ್ನ್ ಹೊಡೆದಿರುವಂತಹ ಕೇರಳ ಸರ್ಕಾರ ಶಬರಿಮಲೆಯ ಹೋರಾಟಗಾರರ ಹೋರಾಟ ಪ್ರದರ್ಶನ ಮಾಡೋ ಸ್ಥಳ ಅಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಕೆಲವರು ಪ್ರಚಾರಕ್ಕೆ ಈ ಟ್ರೆಂಡ್ ಮಾಡ್ತಿದ್ದಾರೆ. ತೃಪ್ತಿ ದೇಸಾಯಿ ಅಂಥವರಿಗೆ ಅವರ ಶಕ್ತಿಯನ್ನು ತೋರಿಸುವ ಸ್ಥಳವಾಗಿ ಶಬರಿಮಲೆಯನ್ನು ತೋರಿಸುವ ಅಗತ್ಯವಿಲ್ಲ ಅಂತ ಕೇರಳದ ದೇವಸ್ವಂ ಸಚಿವ ಕಡಕಂಪಲ್ಲಿ ಸುರೇಂದ್ರನ್ ಕಿಡಿಕಾರಿದ್ದಾರೆ. ಸರ್ಕಾರ ಮಹಿಳೆಯರನ್ನ ಶಬರಿಮಲೆಗೆ ಕರ್ಕೊಂಡು ಹೋಗೋದಿಲ್ಲ, ದೇಗುಲ ಪ್ರವೇಶ ಮಾಡಬೇಕಿದ್ರೆ ಮಹಿಳೆಯರು ಸುಪ್ರೀಂ ಕೋರ್ಟ್ ಆದೇಶವನ್ನು ತಂದು ತೋರಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಶಬರಿಮಲೆಗೆ ಹೋಗುವ ಮಹಿಳೆಯರಿಗೆ ಸರ್ಕಾರ ಕಡೆಯಿಂದ ಸಹಮತವಿಲ್ಲ ಅನ್ನೋ ಸಂದೇಶವನ್ನು ಸಿಪಿಎಂ ಸರ್ಕಾರ ಕೊಟ್ಟಿದೆ. ಶಬರಿಮಲೆಯ ವಾರ್ಷಿಕ ಮಂಡಲ ಪೂಜೆ ಅವಧಿಯಲ್ಲಿ ಯಾತ್ರಿಕರು ಶಾಂತಿ ಕಾಪಾಡುವಂತೆ ಸಚಿವರು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ. അവരുടെ വ്യക്തിപ്രഭാവം സമൂഹത്തിൽ പ്രദർശിപ്പിക്കുക എന്നുള്ളതാണ് ലക്ഷ്യം എന്ന് പറയുന്നത്. അവർക്ക് ഭക്തിയൊന്നുമല്ല അവരുടെ പ്രശ്നം എന്ന് പറയുന്നത്. അവരുടെ വ്യക്തി താല്പര്യങ്ങളാണ്. അത്തരം വ്യക്തി താല്പര്യങ്ങൾക്കൊന്നും ഗവൺമെന്റ് കൂട്ടു നിൽക്കാൻ വേണ്ടിയിട്ട് ഉദ്ദേശിക്കുന്നില്ല. തൃപ്തി ദേശായിയെ പോലുള്ള ആക്ടിവിസ്റ്റുകൾക്ക് അവരുടെ ശക്തി തെളിയിക്കാനുള്ള ഇടമായിട്ടൊന്നും ശബരിമലയെ കാട്ടേണ്ട കാര്യമൊന്നുമില്ല. അവർക്ക് ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅಂದರೆ ಶಬರಿಮಲೆಗೆ ಎಂಟ್ರಿ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹೈಡ್ರಾಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಹೈಡ್ರಾಮಾ ಅಂದಾಗ ಇತ್ತೀಚೆಗೆ ನಮ್ಮ ಮಹಾರಾಷ್ಟ್ರನೇ ನೆನಪಾಗೋದು, ಅಲ್ಲಿನ ರಾಜಕಾರಣ ನೆನಪಾಗೋದು. ಮಹಾರಾಷ್ಟ್ರದಲ್ಲಿ ಬದ್ಧ ವಿರೋಧಿಗಳು ಈಗ ಕೈಕೆ ಹಿಡ್ಕೊಂಡು ನಾವು ಜೊತೆಗಿದ್ದೀವಿ ಅಂತ ಪಕ್ಷ ಮಾಡಕ್ಕೆ ಹೊರಟಿದ್ದಾರೆ. ಅಂದರೆ ಪಕ್ಕ ಆಗಿ ಸರ್ಕಾರ ಮಾಡಕ್ಕೆ ಹೊರಟಿದ್ದಾರೆ. ಸಿದ್ಧಾಂತ ವಿರೋಧಿಗಳ ಮೈತ್ರಿ ಮಾತುಕತೆ ಈಗ ಫೈನಲ್ ಆಗಿದೆ. ಮೈತ್ರಿ ಸೂತ್ರದಲ್ಲಿ ಒಂದಷ್ಟು ಬದಲಾವಣೆಗಳಂತೂ ಗ್ಯಾರಂಟಿ ಆಗಿರುತ್ತೆ. ಸಿಎಂ ಪೋಸ್ಟ್ ಬಿಟ್ಕೊಡೋಕ್ಕೆ ಆಗಲ್ಲ ಅನ್ನೋದು ಶಿವಸೇನೆಯ ಹಠ. ಅದು ಅಂದಿಗೂ ಮತ್ತು ಇಂದಿಗೂ. ಇದಕ್ಕೆ ಕಾಂಗ್ರೆಸ್ನ ಎನ್ಸಿಪಿ ಕೂಡ ಒಪ್ಪಿದ್ಯಾ? ಹಾಗಿದ್ರೆ ಹೊಸ ಫಾರ್ಮುಲಾ ಏನು ವರ್ಕೌಟ್ ಆಗ್ತಾ ಇದೆ ನೋಡ್ಕೊಂಬನ್ನಿ. ಸ್ಪೆಷಲ್ ರಿಪೋರ್ಟ್. ಮಹಾರಾಷ್ಟ್ರ ವಿಧಾನಸಭೆಯ ಫಲಿತಾಂಶ ಬಂದು 23 ದಿನ. ರಾಷ್ಟ್ರಪತಿ ಆಡಳಿತ ಜಾರಿಯಾಗಿ 4 ದಿನ. ಇನ್ನೊಂದೆಡೆ ಮೈತ್ರಿ ಸರ್ಕಾರ ರಚನೆಗೆ ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್ ಪಕ್ಷಗಳ ಸರ್ಕಸ್ ಇವೆಲ್ಲದಕ್ಕೂ ನಾಳೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ನಾಳೆ ಶಿವಸೇನೆ, ಎನ್ಸಿಪಿ ಹಾಗೂ ಕಾಂಗ್ರೆಸ್ ಒಟ್ಟಾಗಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆ ಸಂಬಂಧ ಶಿವಸೇನೆ ಹಾಗೂ ಎನ್ಸಿಪಿ ಸಕಾರಾತ್ಮಕ ಮಾತುಗಳನ್ನೇ ಆಡಿವೆ. ಸರ್ಕಾರ ರಚನೆ ಪಕ್ಕ, 5 ವರ್ಷನೂ ಸರ್ಕಾರ ನಡೆಯುತ್ತೆ ಅಂದಿದ್ದಾರೆ ಎನ್ಸಿಪಿಯ ಶರದ್ ಪವಾರ್. बातचीत हो गई है, बातचीत चल रही है और कॉमन मिनिमम प्रोग्राम राज्य के हित की बात अगर हम करें, जनता के हित की, तो कोई कठिन काम नहीं है. ये सरकार बनेगी, 5 साल चलेगी. नहीं, 5 साल ये सरकार चलेगी, इस पर हम सब लोगों का ध्यान रहेगा. ಈ ಮಧ್ಯೆ 3 ಪಕ್ಷಗಳ ಮಧ್ಯೆ ಚೌಕಾಶಿನೂ ಕೂಡ ಜೋರಾಗಿದೆ. ಈ ಹಿಂದೆ ಎನ್ಸಿಪಿ ಕಾಂಗ್ರೆಸ್ ನೀಡಿದ್ದ ಫಾರ್ಮುಲಾ ಶಿವಸೇನೆಗೆ ಪೂರ್ಣ ಒಪ್ಪಿಗೆ ಇಲ್ಲ.
ಹೀಗಾಗಿ ಶಿವಸೇನೆ ಹೊಸ ಮೈತ್ರಿ ಸೂತ್ರವನ್ನ ಮುಂದಿಟ್ಟಿದೆ. ಶಿವಸೇನೆಯ ಫಾರ್ಮುಲಾ ಏನು, ಮೈತ್ರಿ ಪಕ್ಷಗಳ ಡಿಮ್ಯಾಂಡ್ ಏನು ನೋಡಿ. ಮೈತ್ರಿ ಮಾತುಕತೆಯಲ್ಲಿ ತಲಾ 2.5 ವರ್ಷಕ್ಕೆ ಸಿಎಂ ಸ್ಥಾನ ಹಂಚಿಕೆ ಮಾಡಿ ತಲಾ 14 ಸಚಿವ ಸ್ಥಾನಗಳು 3 ಪಕ್ಷಗಳಿಗೆ ಹಂಚಿಕೆ ಆಗಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಮಾಡಿತ್ತು ಎನ್ಸಿಪಿ ಮತ್ತೆ ಕಾಂಗ್ರೆಸ್. ಆದ್ರೆ ಇದಕ್ಕೆ ಒಪ್ಪದ ಶಿವಸೇನೆ ಪೂರ್ಣಾವಧಿ ಸಿಎಂ ಸ್ಥಾನಕ್ಕೆ ಚೌಕಾಶಿಯನ್ನ ಮಾಡಿದೆ. ಅಲ್ಲದೆ ಸಚಿವ ಸ್ಥಾನ ಹಂಚಿಕೆಗೆ 14ರ ಸೂತ್ರಕ್ಕೆ ಬದಲಾಗಿ 16, 14, 12ರ ಸಚಿವ ಸ್ಥಾನ ಹಂಚಿಕೆ ಸೂತ್ರವನ್ನ ಶಿವಸೇನೆ ಮುಂದಿಟ್ಟಿದೆ. ಶಿವಸೇನೆಗೆ 16 ಸಚಿವ ಸ್ಥಾನ, ಎನ್ಸಿಪಿಗೆ ಡಿಸಿಎಂ ಪಟ್ಟದ ಜೊತೆ 14 ಸಚಿವ ಸ್ಥಾನ ಹಾಗೂ ಕಾಂಗ್ರೆಸ್ಗೆ ಗೃಹ ಖಾತೆ ಜೊತೆ 12 ಸಚಿವ ಸ್ಥಾನ ಅನ್ನೋ ಫಾರ್ಮುಲಾ ರೆಡಿ ಮಾಡಿದೆ. ಜೊತೆಗೆ ಸರ್ಕಾರ ನಡೆಸಲು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ರೆಡಿ ಮಾಡಿವೆ. ಈ ಮಾತುಕತೆ ಮಧ್ಯೆ ಶಿವಸೇನೆ ಮೇಲೆ ಕಾಂಗ್ರೆಸ್ ಸಾಫ್ಟ್ ಆಗಿಲ್ಲ. ಗೃಹ ಖಾತೆ ಜೊತೆಯಲ್ಲೇ ನಗರಾಭಿವೃದ್ಧಿ ಹಾಗೂ ಕಂದಾಯ ಸೇರಿ ಪ್ರಮುಖ 6 ಖಾತೆಗಳಿಗೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ ಅಂತ ಗೊತ್ತಾಗಿದೆ. ಶಿವಸೇನೆಯ ಈ ಫಾರ್ಮುಲಾ ಬಹುತೇಕ ಫೈನಲ್ ಆಗಿದ್ದು ಎನ್ಸಿಪಿ ಕಾಂಗ್ರೆಸ್ ಒಪ್ಪಿದೆ ಅಂತ ತಿಳಿದು ಬಂದಿದೆ. 5 ವರ್ಷ ಅಲ್ಲ, ಮುಂದಿನ 25 ವರ್ಷ ಶಿವಸೇನೆಯವರೇ ಸಿಎಂ ಅಂದಿದ್ದಾರೆ ಸೇನಾ ವಕ್ತಾರ ಸಂಜಯ್ ರಾವತ್. ಈ ಮಧ್ಯೆ ಮೈತ್ರಿ ಕಸರತ್ತನ್ನ ಬಿಜೆಪಿ ವ್ಯಂಗ್ಯ ಮಾಡಿದೆ. मुख्यमंत्री शिवसेना का होगा। शिवसेना के नेतृत्व जो भी सरकार बनेगी वो शिवसेना के नेतृत्व में ही बनेगी, उसमें कोई बदलाव नहीं होगा। महाराष्ट्र को नेतृत्व शिवसेना ही देगी, चाहे लाख कोशिश करे रोकने की, कोई रोक नहीं सकेगा। पहले तो ये होता था कि मातोश्री में भारतीय जनता पार्टी के सर्वोच्च नेता हो, ये बाला साहब के प्रति आदर व्यक्त करके बातचीत करने के लिए पहुंचते थे, अन्य दल के नेता भी जाते थे। लेकिन आज दिखाई पड़ रहा है कि मातोश्री से लोग सभी 5 स्टार होटल की वारी और उसका टूर कर रहे हैं। ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ 3 ಪಕ್ಷದ ವರಿಷ್ಠರು ನಾಳೆ ಅಫ್ಕೋರ್ಸ್ ಗವರ್ನರ್ನ ಮೀಟ್ ಮಾಡ್ತಾರೆ. ಫೈನಲಿ ಮಹಾರಾಷ್ಟ್ರ ಸರ್ಕಾರ ರಚನೆ ಆಗೋದು ಒಂದು ರೀತಿ ತೆರೆ ಬಿದ್ದಂಗೆ ಕಾಣುತ್ತೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್, ಹೇಳಕ್ ಬರಲ್ಲ ಏನಾಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರು ಯಾರು ಅಂದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಆಗಿದ್ರು. ಆದರೆ ಅದೇ ಡಿ ಕೆ ಶಿವಕುಮಾರ್ ಕೇಂದ್ರದ ಗೃಹ ಸಚಿವರು ಮತ್ತು ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಾ? ಏನು ಹಿಂಗೆ ಹೇಳ್ತಿದ್ದೀನಿ ನಾನು ಅಂತ ಕೇಳಬೇಡಿ. ಹೀಗಿದ್ದು ಇಡಿ ಅವರ ದಾಖಲೆಯಲ್ಲಿ ಇದು ಕಾಪಿ ಪೇಸ್ಟ್ ಮಾಡಿರೋ ಎಡವಟ್ಟು. ಡಿ ಕೆ ಶಿಯ ಈ ಪೋಸ್ಟ್ಗಳನ್ನು ನೋಡಿ ಸುಸ್ತಾಗಿರೋದು ನ್ಯಾಯಮೂರ್ತಿಗಳು. ಸುಮ್ಮನಿರ್ತಾರಾ? ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಅಧಿಕಾರಿಗಳಿಗೆ. ಜೊತೆಗೆ ಡಿ ಕೆ ಶಿ ಅವರಿಗೆ ಈಗ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಸುಮಾರು 2 ತಿಂಗಳು ದೆಹಲಿಯಲ್ಲೇ ಲಾಕ್. ಇಡಿ ವಿಚಾರಣೆ, ಬಂಧನ, ಕಸ್ಟಡಿ, ತೊಗಲಕ್ ಸ್ಟೇಷನ್, ತಿಹಾರ್ ಜೈಲಿನ ಸೆಲ್ವಾಸ. ಕೊನೆಗೂ ಬಂಧ ಮುಕ್ತಿ ಪಡೆದಿದ್ದ ಕನಕಪುರದ ಬಂಡೆಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ. ಡಿಕೆಶಿ ಜಾಮೀನು ರದ್ದು ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಇಡಿಗೆ ಮುಖಭಂಗವಾಗಿದೆ. ಇಡಿಯ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಿರೋ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿರೋ ದೆಹಲಿ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ. ನನಗೆ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ಇಡೀ ರಾಜ್ಯದ ಜನತೆ ಪ್ರೀತಿಯಿಂದ ಪೂಜೆ ಮಾಡಿದ್ದಾರೆ, ಹೋರಾಟ ಮಾಡಿಕೊಂಡಿದ್ದಾರೆ. ಇವೆಲ್ಲ ಆ ಜನತೆಯ ಫಲ. ಡಿಕೆಶಿ ಜಾಮೀನು ಅರ್ಜಿ ರದ್ದು, ಅರ್ಜಿ ವಜಾ ಆದ್ಮೇಲೆ ಡಿಕೆಶಿ ಸಂಬಂಧ ಇಡಿ ಮಾಡಿರೋ ಮಹಾ ಎಡವಟ್ಟೊಂದು ಬೆಳಕಿಗೆ ಬಂದಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಫುಲ್ ಗರಂ ಆಗಿದೆ. ಡಿಕೆಶಿ ಜಾಮೀನು ರದ್ದು ಅರ್ಜಿಯನ್ನ ವಜಾ ಮಾಡಿದ ನಂತರ ಸಿಬಿಐನವರು ನ್ಯಾಯಮೂರ್ತಿ ನಾರಿಮನ್ ಪೀಠದ ಮುಂದೆ ವಾದಕ್ಕೆ ಹೋದಾಗ ನ್ಯಾಯಮೂರ್ತಿಗಳು ಫುಲ್ ಗರಂ ಆಗಿ ಇಡಿ, ಸಿಬಿಐ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡ್ರು ನೋಡಿ. ಚಿದಂಬರಂ ಕೇಸಿಗೂ ಡಿಕೆಶಿ ಕೇಸಿಗೂ ಕಟ್ ಅಂಡ್ ಪೇಸ್ಟ್ ಮಾಡಬೇಡಿ. ನಿಮ್ಮ ನಡೆ ಬದಲಿಸಿಕೊಳ್ಳಿ. ಕೇಂದ್ರವು ತನ್ನ ನಡೆ ಬದಲಿಸಿಕೊಳ್ಳಬೇಕು. ಕೇಂದ್ರ ಸರ್ಕಾರ ತೀರ್ಪುಗಳನ್ನ ಸರಿಯಾಗಿ ಓದುವುದನ್ನ ಕಲಿಯಲಿ. ಶಬರಿಮಲೆ ತೀರ್ಪನ್ನು ಸರಿಯಾಗಿ ಓದಿಕೊಳ್ಳಿ. ನ್ಯಾಯಮೂರ್ತಿಗಳ ಈ ಸಿಟ್ಟಿಗೆ ಕಾರಣವಾಗಿದ್ದು ಇಡಿ ಕೊಟ್ಟಿರೋ ಮೇಲ್ಮನವಿ ಅರ್ಜಿಯಲ್ಲಿರೋ ಎಡವಟ್ಟು. ಕೇಂದ್ರದ ಮಾಜಿ ಗೃಹ ಸಚಿವ ಹಾಗೂ ವಿತ್ತ ಸಚಿವರಾಗಿರೋ ಪಿ ಚಿದಂಬರಂ ಚಾರ್ಜ್ ಶೀಟ್ ಅನ್ನೇ ಡಿಕೆಶಿ ಚಾರ್ಜ್ ಶೀಟಿಗೂ ಕಾಪಿ ಪೇಸ್ಟ್ ಮಾಡಲಾಗಿತ್ತು. ಅರ್ಜಿಯಲ್ಲಿ ಡಿಕೆಶಿ ಈ ದೇಶದ ವಿತ್ತ ಸಚಿವರಾಗಿದ್ರು, ಗೃಹ ಸಚಿವರಾಗಿದ್ರು ಅಂತ ಉಲ್ಲೇಖಿಸಿದೆ. ಅಲ್ಲಿಗೆ ಇದು ಚಿದು ಅವರ ಚಾರ್ಜ್ ಶೀಟ್ನ ಕಾಪಿ ಪೇಸ್ಟ್ ಅನ್ನೋದು ಬಯಲಾಗಿದೆ. ಇದನ್ನ ನೋಡಿ ಸುಸ್ತಾದ ಸುಪ್ರೀಂ ಕೋರ್ಟ್ ಎಡವಟ್ಟನ್ನು ಮಾರ್ಕ್ ಮಾಡಿ ತೋರಿಸಿಯೇ ನಿಮ್ಮ ನಡೆ ಬದಲಿಸಿಕೊಳ್ಳಿ ಅಂತ ಚಾಟಿ ಬೀಸಿದೆ.
ಇದೇ ಎಡವಟ್ಟು ಇಡಿಯ ಅರ್ಜಿ ವಜಾ ಆಗಲು ಕಾರಣವಾಯಿತು. ಇನ್ನು ಇಡಿ ಮಾಡಿರೋ ಈ ಎಡವಟ್ಟಿಗೆ ಪ್ರತಿಕ್ರಿಯಿಸಲು ಡಿಕೆಶಿ ನಿರಾಕರಿಸಿದ್ದಾರೆ. ಸೊ ಇಡಿ ಅವರು ಪ್ರಯತ್ನ ಮಾಡ್ತಾರೆ, ಅವ್ರು ಮಾಡೋ ತಪ್ಪು ಅಂತ ಹೇಳುದಿಲ್ಲ. ಹಂಗೆ ಇವತ್ತು ಅವ್ರು ಏನ್ ಮಾಡಿದಾರೋ ಅದಕ್ಕೆ ನ್ಯಾಯಾಲಯ ಉತ್ತರ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಇದರ ಜೊತೆಯಲ್ಲೇ ಡಿಕೆಶಿ ಕೇಸ್ ಸಂಬಂಧ ಯಾರನ್ನೂ ಬಂಧಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ಡಿಕೆಶಿ ಪ್ರಕರಣದ ಇತರೆ ಆರೋಪಿಗಳು ಡಿಕೆ ತಾಯಿ ಗೌರಮ್ಮ, ಪತ್ನಿ ಉಷಾ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಬ್ಬಾ, ವಾಯು ಮಾಲಿನ್ಯ ಕಡಿಮೆ ಆಯ್ತಪ್ಪ, ಸ್ವಲ್ಪನಾದ್ರೂ ಉಸಿರಾಡಬಹುದು ಅಂತ ದೆಹಲಿ ಜನ ನಿಟ್ಟುಸಿರು ಬಿಡ್ತಾ ಇದ್ರು. ಆದರೆ ದೆಹಲಿಯ ಆ ಜನರ ಖುಷಿ ಹೆಚ್ಚು ಸಮಯ ಉಳಿಲಿಲ್ಲ ಅನ್ಸುತ್ತೆ. ರಾಷ್ಟ್ರ ರಾಜಧಾನಿ ಮತ್ತೆ ಗ್ಯಾಸ್ ಚೇಂಬರ್ ಆಗೋಗಿದೆ. ಇವತ್ತು ದೆಹಲಿಯ ಗಾಳಿಯ ಕಳಪೆ ಗುಣಮಟ್ಟ ಅಪಾಯಕಾರಿ ಪರಿಸ್ಥಿತಿ ತಲುಪಿದೆ. ಜನ ಮತ್ತೆ ಉಸಿರಾಡಕ್ಕೆ ಭಯ ಪಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲೂ ಅಂದ್ರೆ ಈ ಗಂಭೀರ ಪರಿಸ್ಥಿತಿಯಲ್ಲೂ ದೆಹಲಿ ಸಂಸದ ಗಂಭೀರ್ ಒಂದು ಜಿಲೇಬಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನ್ ನಡೀತು? ಇಲ್ಲಿದೆ ನೋಡಿ ಸ್ಟೋರಿ. ರಾಜಧಾನಿ ದೆಹಲಿ ಮತ್ತೆ ಗ್ಯಾಸ್ ಚೇಂಬರ್. ಮತ್ತೊಮ್ಮೆ ಅಪಾಯಕಾರಿ ಸ್ಥಿತಿಗೆ ತಲುಪಿದೆ ಗಾಳಿಯ ಕಳಪೆ ಗುಣಮಟ್ಟ. ದಟ್ಟ ಹೊಗೆಯಲ್ಲಿ ನಗರ ಸರಿಯಾಗಿ ಗೋಚರಿಸುತ್ತಿಲ್ಲ. ಉಸಿರಾಡಲು ಜನರಿಗೆ ಭಯ. ಕೆಲ ದಿನಗಳ ಹಿಂದೆ ತುರ್ತು ಪರಿಸ್ಥಿತಿಯ ಗಡಿ ದಾಟಿದ್ದ ದೆಹಲಿಯ ವಾಯು ಮಾಲಿನ್ಯ ನಂತರದಲ್ಲಿ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿತ್ತು. ಇನ್ನೇನು ದೆಹಲಿಯ ಜನ ನಿಟ್ಟುಸಿರು ಬಿಡುವಷ್ಟರಲ್ಲಿ ದೆಹಲಿಯ ಗಾಳಿ ಮತ್ತೆ ಮಲಿನಗೊಂಡಿದೆ. ದೆಹಲಿ ಎನ್ಸಿಆರ್ ಸುತ್ತ ಗಾಳಿಯ ಕಳಪೆ ಗುಣಮಟ್ಟ ತುರ್ತು ಪರಿಸ್ಥಿತಿಯ 500ರ ಸೂಚ್ಯಂಕದ ಗಡಿ ದಾಟಿ ಹೋಗಿದೆ. ದೆಹಲಿಯ ದ್ವಾರಕಾ ಸೆಕ್ಟರ್ನಲ್ಲಿ ಗಾಳಿಯ ಕಳಪೆ ಗುಣಮಟ್ಟ ಅತಿ ಕಳಪೆಯಾಗಿದ್ದು 930ರ ಸೂಚ್ಯಂಕ ತಲುಪಿದೆ. ಇನ್ನು ಬವಾನಾದಲ್ಲಿ 865, ನರೇಲಾದಲ್ಲಿ 808, ಪುಸಾ ರೋಡ್ನಲ್ಲಿ 777, ಅಶೋಕ್ ಬಿಹಾರ್ನಲ್ಲಿ 757, ಪ್ರಗತಿ ವಿಹಾರ್ನಲ್ಲಿ 733, ಓಖ್ಲಾದಲ್ಲಿ 722, ನೋಯ್ಡಾ ಸೆಕ್ಟರ್ 125ರಲ್ಲಿ 665, ಚಾಣಕ್ಯಪುರಿಯಲ್ಲಿ ಗಾಳಿಯ ಕಳಪೆ ಗುಣಮಟ್ಟ 660ಕ್ಕೆ ತಲುಪಿದೆ. ದೆಹಲಿಯ ವಾಯು ಮಾಲಿನ್ಯ ಮಿತಿ ಮೀರಿರುವಾಗಲೇ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೇಜ್ರಿವಾಲ್ ಸರ್ಕಾರ ಜಾರಿ ಮಾಡಿದ್ದ ಸಮಬೆಸ ಸಂಖ್ಯೆ ಸಂಚಾರ ಇಂದಿಗೆ ಮುಕ್ತಾಯಗೊಂಡಿದೆ. ಸಮಬೆಸ ಸಂಚಾರ ಫಲ ನೀಡದೇ ಇರೋದ್ರಿಂದ ಅದನ್ನ ಮುಂದುವರೆಸದೇ ಇರಲು ಕೇಜ್ರಿವಾಲ್ ಸರ್ಕಾರ ನಿರ್ಧರಿಸಿದೆ. ಆದರೆ ಗಾಳಿಯ ಗುಣಮಟ್ಟವನ್ನ ನೋಡಿ ಸಮಬೆಸ ಸಂಚಾರ ಬೇಕಾ ಬೇಡವಾ ಅನ್ನೋ ಬಗ್ಗೆ ಸೋಮವಾರ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಂತೆ. हम नहीं चाहते कि ज़बरदस्ती दिल्ली के लोगों के ऊपर कोई किसी तरह की कठिनाई थोपी जाए. तो अभी भी हम लोग नज़र बनाए हुए हैं. कल और परसों का और हम देखेंगे. अगर हवा में सुधार होता है तो फिर ऑड इवन की ज़रूरत नहीं पड़ेगी. अदरवाइज सोमवार को फिर सुबह सुबह हम लोग इस पर निर्णय लेके और तुरंत इसको इम्प्लीमेंट करने की सोचेंगे. तो फाइनल निर्णय जो है वो हम सोमवार को सुबह लेंगे. ದೆಹಲಿಯಲ್ಲಿ ಸಂಚಾರ ನಿಯಮ ಜಾರಿ ಮಾಡಿ ಕಟ್ಟಡ ನಿರ್ಮಾಣಗಳಿಗೆ ನಿಷೇಧ ಮಾಡಿದ್ರೂ ಸಮಸ್ಯೆ ಪರಿಹಾರವಾಗ್ತಿಲ್ಲ. ಅತ್ತ ಪಂಜಾಬ್ ಹರಿಯಾಣದ ರೈತರು ಕೃಷಿ ಕೂಳೆ ಸುಡೋದನ್ನು ನಿಲ್ಲಿಸ್ತಿಲ್ಲ. ಹೀಗಾಗಿ ದೆಹಲಿಯ ಸಮಸ್ಯೆಗೆ ಪಕ್ಕದ ರಾಜ್ಯಗಳೇ ಕಾರಣ ಅನ್ನೋದು ದೆಹಲಿ ಸರ್ಕಾರದ ಆರೋಪ. ಈ ಮಧ್ಯೆ ದೆಹಲಿಯ ಜನ ಉಸಿರಾಡೋಕ್ಕೂ ಭಯ ಪಡ್ತಿದ್ರೆ ಸ್ಥಳೀಯ ಸಂಸದರಾಗಿರೋ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ಗೆ ಕ್ರಿಕೆಟಿನದ್ದೇ ಚಿಂತೆ. ಗಂಭೀರ ಪರಿಸ್ಥಿತಿ ಎದುರಾಗಿರುವಾಗ ಗಂಭೀರ್ ಜಿಲೇಬಿ ತಿಂದು ಮಜಾ ಮಾಡಿರೋದು ವಿವಾದ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕ್ಷಣ ಬರ್ತಿರುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಅದು ಅಮೆಸ್ಟಿ NGO ಕಚೇರಿ ಮೇಲೆ CBI ದಾಳಿ ಆಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿದೆ ಈ ಕಚೇರಿ. CBI ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಅಮೆಸ್ಟಿ ಕಚೇರಿ ಇದು ವಿರುದ್ಧ ಅಂದ್ರೆ ಈ ಸಂಸ್ಥೆ ವಿರುದ್ಧ ವಿದೇಶಿ ಹಣ ವರ್ಗಾವಣೆ ಆರೋಪ ಕೇಳಿಬಂದಿದೆ. ಈ ಹಿಂದೆ ಕೂಡ ಅಮೆಸ್ಟಿ ಅವ್ಯವಹಾರದ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ನೀವು ನೋಡ್ತಿರುವಂತಹ ಈ ಕ್ಷಣದ ವಿಜುವಲ್ಸ್ ಮತ್ತು ಬ್ರೇಕಿಂಗ್ ನ್ಯೂಸ್. ಅಮೆಸ್ಟಿ ಅವ್ಯವಹಾರದ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಹಾಗಾಗಿ ಹಣದ ವ್ಯವಹಾರ ಪ್ರಕರಣದಲ್ಲಿ ಇದೀಗ CBI ಈ ಕ್ಷಣ ದಾಳಿ ಮಾಡಿದೆ. ನೀವು ನೋಡ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಅಮೆಸ್ಟಿ ಕಚೇರಿ ಬೆಂಗಳೂರಿನ ಇಂದಿರಾನಗರದಲ್ಲಿ ಆ ಕಚೇರಿಯಲ್ಲಿರುವಂತಹ ದಾಖಲೆಗಳ ಪರಿಶೀಲನೆಯನ್ನು ಇದೀಗ ಮಾಡ್ತಿದ್ದಾರೆ. ಅಮೆಸ್ಟಿಯ ಅಂತಾರಾಷ್ಟ್ರೀಯ NGO ಸಂಸ್ಥೆ 13 ತಿಂಗಳ ಹಿಂದೆ ಅಮೆಸ್ಟಿ ಮೇಲೆ ನಡೆದಿತ್ತು ಇಡಿ ಅಂದರೆ ಜಾರಿ ನಿರ್ದೇಶನಾಲಯದ ದಾಳಿ. ಅದರ ಮುಂದಿನ ಭಾಗವಾಗಿ ಇದೀಗ CBI ರೇಡ್ ಮಾಡಿದೆ. ಬೆಂಗಳೂರಿನಲ್ಲಿರುವಂತಹ ಅಮೆಸ್ಟಿಯ ಇಂದಿರಾನಗರದ ಕಚೇರಿ NGO ಸಂಸ್ಥೆ ಮೇಲೆ CBI ರೇಡ್, ದಾಖಲೆಗಳ ಪರಿಶೀಲನೆ.
ಬೆಂಗಳೂರಿನ ಕೇಂದ್ರ ಭಾಗ, ಅಲ್ಲಿರೋದು ರೇಸ್ ಕೋರ್ಸ್, ಯಾರು ಗೊತ್ತಿಲ್ಲ. ಆದರೆ ರೇಸ್ ಕೋರ್ಸ್ನಲ್ಲಿ ರೇಸ್ ನಿಲ್ಲಿಸಿದ್ದಕ್ಕೆ ಇವತ್ತೊಂದು ಭಯಂಕರ ಗಲಾಟೆ ನಡೆದೋಯ್ತು. ಯಾವ ಮಟ್ಟದಲ್ಲಿ ಅಂತ ವಿಜುವಲ್ಸ್ ತೋರ್ತಾ ಇದ್ದೀವಿ ನೋಡಿ. ಹಣ ಕಳೆದುಕೊಂಡವರಿಂದ ರೇಸ್ ಕೋರ್ಸ್ನಲ್ಲಿ ಗಲಾಟೆ ಕೂಡ ಮಾಡಿದ್ರು. 3 ಜಾಕಿಗಳಿಗೆ ಗಾಯ ಆಯಿತು. ಆಡಳಿತ ಮಂಡಳಿ ರೇಸನ್ನು ನಿಲ್ಲಿಸಿತು. ಉಳಿದ 6 ರೇಸ್ಗಳನ್ನು ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಆ ಪ್ರೇಕ್ಷಕರು ರೊಚ್ಚಿಗೆದ್ರು, ದಾಂಧಲೆ ಮಾಡಿದ್ರು, ಕುರ್ಚಿ ಟಿವಿ ಧ್ವಂಸಗೊಳಿಸಿದ್ರು. ಟ್ರಕ್ ಸರಿ ಇಲ್ಲ ಅಂತ ಮೊದಲೇ ಹೇಳಿದ್ರು. ಆಡಳಿತ ಮಂಡಳಿ ರೇಸ್ ನಡೆಸಿದ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ನಡೀತು. ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸಪಟ್ಟರು. ಸ್ಥಳಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಚೇತನ್ ಸಿಂಗ್ ರಾಠೋಡ್ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದರು. ಮದ್ರಾಸ್ ಐಐಟಿಯ ವಿದ್ಯಾರ್ಥಿ ಫಾತಿಮಾ ಲತೀಫ್ ಆತ್ಮಹತ್ಯೆ ಪ್ರಕರಣ ಹಂಗಾಮ ಸೃಷ್ಟಿ ಮಾಡಿದೆ. ಜಸ್ಟಿಸ್ ಫಾರ್ ಫಾತಿಮಾ ಹೆಸರಿನಲ್ಲಿ ಚೆನ್ನೈ ನಗರದಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ಶುರುವಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ಕ್ಯಾಂಪೇನ್ ಕೂಡ ಮಾಡ್ತಿದ್ದಾರೆ. ನವೆಂಬರ್ 9ರಂದು ಫಾತಿಮಾ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆಕೆ ಆತ್ಮಹತ್ಯೆ ಪತ್ರ ಬರೆದಿರಲಿಲ್ಲ. ಆದರೆ ಫಾತಿಮಾಳ ಮೊಬೈಲ್ ಫೋನ್ನಲ್ಲಿ ದಾಖಲೆಯೊಂದು ದೊರೆತಿದೆ. ಅದರಲ್ಲಿ ಪ್ರೊಫೆಸರ್ ಒಬ್ಬರ ಹೆಸರನ್ನ ತನ್ನ ಮಗಳು ಪ್ರಸ್ತಾಪಿಸಿದ್ದಾಳೆ. ನನ್ನ ಸಾವಿಗೆ ಆ ಪ್ರೊಫೆಸರ್ ಕಾರಣ ಅಂತ ಬರೆಯಲಾಗಿದೆ ಅಂತ ಫಾತಿಮಾರ ತಂದೆ ಲತೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ವಿವಿಧ ವಿದ್ಯಾರ್ಥಿಗಳ ಸಂಘಟನೆಗಳು, ರಾಜಕೀಯ ಪಕ್ಷದವರು ಮದ್ರಾಸ್ ಐಐಟಿ ಹತ್ರ ಸರಣಿಯಾಗಿ ಪ್ರತಿಭಟನೆ ಮಾಡಿದ್ರು. ಪ್ರೊಫೆಸರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು. ಇನ್ನು ಸತ್ಯಾಸತ್ಯತೆಯನ್ನ ತನಿಖೆ ಮಾಡಿ ತಮ್ಮ ಮಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಫಾತಿಮಾಳ ಪೋಷಕರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ಮತ್ತೆ ಸ್ವಾಗತ. ಮೊನ್ನೆ ಅಷ್ಟೇ ಅವರು ಮದುವೆ ಆಗಿ 1 ವರ್ಷ ಆಯಿತು. ಸೆಲೆಬ್ರೇಷನ್ ಮೋಡಲ್ ಇದ್ರು. ಅದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ರು. ಅದು ಬಿ ಟೌನ್, ದೀಪ್ ಮತ್ತು ದೀಪಿಕಾ ಪಡುಕೋಣ್ ಮತ್ತು ಜೋಡಿ ಈಗ ಟೆಂಪಲ್ ರನ್ ಮುಂದುವರಿಸ್ತಾ ಇದ್ದಾರೆ. ದೀಪಿಕಾ ಪಡುಕೋಣ್ ಮತ್ತು ರಣವೀರ್ ಸಿಂಗ್ ಇಬ್ರು ತಮ್ಮ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ ತೀರ್ಥಕ್ಷೇತ್ರ ಮುಂದುವರಿತಾ ಇದೆ. ನಿನ್ನೆ ತಿರುಪತಿ ದೇವಸ್ಥಾನ ಆಯಿತು. ಇದೀಗ ಬೇರೆ ಬೇರೆ ಅಂದರೆ ಇವತ್ತು ಮುಂಜಾನೆನೇ ಪಂಜಾಬ್ನ ಅಮೃತ್ಸರದಲ್ಲಿರುವಂತಹ ಗೋಲ್ಡನ್ ಟೆಂಪಲ್ಗೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿದಂಥ ದೃಶ್ಯಾವಳಿಗಳು ಬಲಭಾಗದಲ್ಲಿ ನೋಡ್ತಿದ್ದೀರಿ. ಎಡಭಾಗದಲ್ಲಿ ಅದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಹೊರಗೆ ಬಂದಾಗ ಅದರ ದೃಶ್ಯಾವಳಿಗಳು. ಇಂಡಿಯಾ ನ್ಯೂಸ್ ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ರಾತ್ರಿ 9 ಗಂಟೆಗೆ ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಕೆಲವೇ ಕ್ಷಣದಲ್ಲಿ ಒಂದು ಮದುವೆ ಎಪಿಸೋಡ್ ಬರ್ತಾ ಇದೆ. ಅಂತಿಂಥ ಮದುವೆ ಅಲ್ಲ, ಇದು ಗಲಾಟೆ ಮದುವೆ. ನೀವು ನೋಡಲೇಬೇಕು. ಪಕ್ಕಾ ನ್ಯೂಸ್ಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.